ಸರ್, ಈಗ ಬಿಜೆಪಿ ಬೆಂಬಲಿಗರು ಇನ್ನೊಂದು ವಾದ, ಮತ್ತೆ ನಿಮ್ಮ ಹೆಸರು ASDD1 ಅಲ್ಲಿ ಬಂದಾಗ ಅವ್ರ ಸೆಲೆಬ್ರೇಷನ್ ಇದ್ದಿದ್ದು, ನಿಮ್ದು 4-5 ಕಡೆ ಓಟ್ ಇದೆ, ಹಂಗಾಗಿ ಹೋಗಿದೆ, ನೀವು ಒಂದ್ ಕಡೆ ಇಟ್ಕೋಬೇಕು ಓಟ್ನ ಅಂತ ಹೇಳ್ತಾರೆ. ಒಂದ್ ಕಡೆ ಯಾವ್ದಾದ್ರು ದೇಶದಲ್ಲಿ ಒಂದ್ ಕಡೆ ನೀವು ಓಟ್ ಇರ್ಲಿಸ್ಟಲ್ಲಿ ಹೆಸರು ಇಟ್ಕೋಬೇಕು. 4-5 ಕಡೆ ಇದ್ರೆ ಒಂದ್ ಕಡೆ ಇಟ್ಕೊಳ್ತೀನಿ, ನಾನು ಇಲ್ದಿದ್ದಲ್ಲಿ ಒಂದ್ ಕಡೆ ಇಟ್ಕೊಳ್ತೀನಿ. ನಿಮಗೆ ಕೇಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2018ರಲ್ಲಿ ನಾನು ಎಲೆಕ್ಷನ್ ನಿಂತೀನಿ ಅಂತ ಹೇಳಿದೆ. ಅವಾಗ ಒಂದು ಗುಮಾನಿ ಹೊರಡ್ತು, ಪ್ರಕಾಶ್ ರೈ ಅವರಿಗೆ 4-5 ಕಡೆ ಓಟ್ ಇದೆ ಅಂತ. ತೆಲಂಗಾಣದಲ್ಲಿ ಶೂಟ್ ಮಾಡ್ತಾನೆ, ಅಲ್ಲಿ ಶೂಟ್ ಮಾಡ್ತಾನೆ, ಇಲ್ಲಿ ಶೂಟಿಂಗ್. ನಾನು ಈ ಗುಮಾನಿಗಳಿಗೆಲ್ಲ ಉತ್ತರ ಕೊಡಲ್ಲ. ನೀವು ಕರೆಕ್ಟಾಗಿ ನನ್ನ ಸೋಷಿಯಲ್ ಹ್ಯಾಂಡ್ ಫಾಲೋ ಮಾಡ್ತಿದ್ರೆ ಅದು ಡಿಸೆಂಬರ್ 10ನೇ ತಾರೀಕು 2018 ನಾನು ಟ್ವೀಟ್ ಮಾಡಿರ್ತೀನಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಎಲೆಕ್ಷನ್ ಕಮಿಷನ್ ಕರೀಲಿ. ಇವಾಗ ಕ್ಯಾಂಡಿಡೇಚರ್ಗೆ ಹೋಗ್ತಿದ್ದೀನಲ್ಲ ಸ್ವಾಮಿ ಅಲ್ವಾ, ಕರೆದ್ರು ಜನವರಿಯಲ್ಲಿ, ನೀವು ಕ್ಯಾಂಡಿಡೇಚರ್ ತರ್ತಾ ಇದ್ರಿ, ಈ ಥರ ಇದೆ ಅಂತ. ನೋಡಿ ಸ್ವಾಮಿ, ನಾನು ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ ಒಂದು 20 ವರ್ಷ ಇದ್ದೆ. ಅಲ್ಲಿ ನನಗೆ ಇದೊಂದು ವೋಟರ್ ಐ ಡಿ ಇತ್ತು. ಆ ವೋಟರ್ ಐ ಡಿಯನ್ನು ನಾನು ಫಾರ್ಮ್ 7 ಕೊಟ್ಟು ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದೆ. ಅವರ ಅಕ್ನಾಲೇಜ್ಮೆಂಟ್ ಸರ್ಟಿಫಿಕೇಟ್ ಇದು. ಅದನ್ನು ಡಿಲೀಟ್ ಮಾಡಿದ್ಮೇಲೆ ನಾನು ಬೆಂಗಳೂರಿಗೆ ಬಂದು ಅದನ್ನು ಸಬ್ಮಿಟ್ ಮಾಡಿ ಇದೊಂದು ವೋಟರ್ ಐ ಡಿ ತೊಗೊಂಡಿದ್ದೇನೆ. ಮಿಕ್ಕಿದ್ದು ನನಗೆ ಗೊತ್ತಿಲ್ಲ. ನೀವು ಹೇಳ್ತೀರ ಎಪಿಕ್ ಐ ಡಿಗಳಲ್ಲಿ ವಯಸ್ಸು ಬೇರೆ ಇದೆ, ಇನ್ನೊಂದು ಏನಾದ್ರು ಯಾರಾದ್ರು ಕ್ರಿಯೇಟ್ ಮಾಡ್ಬೋದಲ್ಲ ನಿಮ್ಮ ಅಡ್ರೆಸ್ ಇಟ್ಕೊಂಡು, ಹಂಗೆ ಇರ್ಬೋದು ನೋಡಿ ಅಂತ. ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂದರು, ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಇಲ್ಲ ಅದೆಲ್ಲ ಫೇಕ್ ಅಂತ ಗೊತ್ತಾಗಿದೆ, ನಿಮ್ಮ ಕ್ಯಾಂಡಿಡೇಚರ್ ಓಕೆ, ನೀವು ಎಲೆಕ್ಷನ್ ಗೆಲ್ಬೋದು. ಎಲೆಕ್ಷನ್ ಕಮಿಷನ್ ಹೇಳಿದ್ಮೇಲೆ ನನಗೇನು ಮುದಾಯ್ತು. ಅದಾದಮೇಲೆ ನನಗೆ ಗೊತ್ತಿಲ್ಲ, ಇನ್ನೊಬ್ಬರು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದಾರೆ ನಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ 2019ರಲ್ಲಿ ಹಾಕಿದ್ದಾರೆ. ಅದು ಹಕ್ಕಿದೆ ಒಬ್ಬ ಪ್ರಜೆಗೆ. ಅವರು RTI ಹಾಕಿದ್ದಾರೆ ಇರೋದಕ್ಕೆ ಎಲೆಕ್ಷನ್ ಕಮಿಷನ್ಗೆ, ನೀವೇನಾದ್ರು ನೋಡ್ತಿದ್ದೀರಾ ಇದನ್ನು, ಹೆಂಗೆ ಕ್ಯಾಂಡಿಡೇಚರ್ ಕೊಟ್ರಿ, ಈ ಕಂಪ್ಲೇಂಟ್ಗಳಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಆ ಕೇಸು 2025ರಲ್ಲಿ ಬೆಂಗಳೂರಿನ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬಂದಿದೆ. ಅಂದರೆ ಆ ಕೇಸು ಕೋರ್ಟಿಗೆ ಬರೋಕ್ಕೆ 7 ವರ್ಷ ತಗೊಂಡಿದೆ, ಬಂದಿಲ್ಲ. 2025ರಲ್ಲಿ ಅವರು ಅಡ್ರೆಸ್ ಕೇಳಿದ್ದಾರೆ. ಸರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅಫಿಡವಿಟ್ನಲ್ಲಿ ಈ ಅಡ್ರೆಸ್ ಇದೆ, ಈ ಅಡ್ರೆಸ್ಗೆ ಸಮನ್ಸ್ ಕಳಿಸ್ಬೋದು ಅಂತ. ನ್ಯಾಚುರಲಿ ಕೋರ್ಟು ಒಬ್ಬ ಹೇಳದ ಮೇಲೆ ಕಳಿಸಿದೆ, ರಿಟರ್ನ್ ಬಂದಿದೆ. ರಿಟರ್ನ್ ಬಂದ ತಕ್ಷಣ ಹಂಗಾಗಲಿ ಇನ್ನೊಂದ್ಸಲ ಕಳಿಸ್ತಾರೆ, ಹೋಗಿದೆ ರಿಟರ್ನ್. ನನಗೆ ಗೊತ್ತಿಲ್ಲ. ಅವರು ಒಂದು ನಾನ್ ಬೇಲಬಲ್ ಕಳಿಸ್ತಾರೆ. ನಾನ್ ಬೇಲಬಲ್ ಅನ್ನೋದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತಲ್ಲ, ಪೊಲೀಸ್ ಅವ್ರು ಕರ್ಕೊಂಡು ಬನ್ನಿ, ನಾನ್ ಬೇಲಬಲ್ ಎಲ್ಲಿದ್ರು ಹಿಡ್ಕೊಂಡು ಬನ್ನಿ, ಕರ್ಕೊಂಡು ಬನ್ನಿ, ನಮ್ಮ ಕೋರ್ಟಲ್ಲಿ ನಿಲ್ಲಿಸಿ. ಆಮೇಲೆ ನಮ್ಗದು ಗೊತ್ತಾಯ್ತು. ಅದು ಯಾವಾಗ ಗೊತ್ತಾಗುತ್ತೆ ನನಗೆ, ನಾನ್ ಬೇಲಬಲ್ ಮಾರಿಕೊಂಡ ಮಾಧ್ಯಮಗಳು ಅಂತ ನಾನು ಪತ್ರಿಕಾಗೋಷ್ಠಿ ಆಗಿದ್ದು ಮಾರನೇ ದಿನ ಬರುತ್ತೆ ಹೊರಗಡೆ. ಅದು ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ, ನನಗೆ ಸಮನ್ಸ್ ಬಂದಿರೋ ಗೊತ್ತಿಲ್ಲ, ದೇಶಕ್ಕೂ ಗೊತ್ತಿಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಅಂದರೆ 9-25 ನಾನು ಇಲ್ಲೇ ತಾನೇ ಓಡಾಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನನ್ನ ಅರೆಸ್ಟ್ ಮಾಡ್ಬೋದು. ಯಾರೋ ಒಬ್ಬನಿಗೆ ಗೊತ್ತಿಲ್ಲ ತಲೆ ಮರೆಸ್ಕೊಂಡು ಓಡಾಡಿದ್ರು. ಹೋದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ, ಎಲ್ಲ ಮೇಧಾವಿಗಳು ಮಾತಾಡ್ತಿದ್ದೀನಿ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಪೊಲೀಸ್ನವ್ರು ಗೊತ್ತಾಗಬೇಕಲ್ಲ, ಯಾರಿಗೂ ಗೊತ್ತಿಲ್ಲ. ದಿಢೀರಂತ ಒಂದು ಚಾನಲ್ನವರು ಆ ಲಾಯರ್ನ ಇಟ್ಕೊಂಡು ನೋಡಿ ಅಂತ ನಾನು ಹೇಳಿದೆ. ಈ ಎಪಿಕ್ ಐ ಡಿಗಳೇನಾರು ಹಾಕಿದಾರಾ ಅಂತ ಕೇಳಿದೆ ನಾನು. ಆದರೆ ಎಲ್ಲ ಡಾಕ್ಯುಮೆಂಟ್ ಇದೆ ಅಂತ. ಇಲ್ಲ, ಏನು ಮಾಡಬೇಕು ಸರ್, ಅದು ಏನು ಕೋರ್ಟ್ ನೋಡಿ ಅಂತ. ಇವಾಗ ನನ್ನ ಹತ್ರ ಸಮನ್ಸ್ ಇಲ್ಲ, ಅದು 1 ವಾರ ಬೇಕು ನಾನು ತೊಗೊಳಕ್ಕೆ, ಅಪ್ಲೈ ಮಾಡಿ ತೊಗೊಳಂಗಿಲ್ಲ. ಅದಕ್ಕೆ ಬೇರೆ ಕಡೆಯಿಂದ ನ್ಯೂಸ್ ಮಿನಿಟರೆಲ್ಲ ಕೇಳಿದ್ಮೇಲೆ ಅವ್ರು ಟ್ರೈ ಮಾಡಿ ಬಂತು ಸಮನ್ಸ್. ನೋಡಿದ್ರೆ ಅಲ್ಲಿರೋ ಎಪಿಕ್ ಐ ಡಿಗೆ ನಾನು ಸಂಬಂಧ ಇಲ್ಲ, ಬಟ್ ನಾನು ಬೇಲ್ ತೊಗೊಳ್ಳೇಬೇಕು, ಕೋರ್ಟ್ಗೆ ಹೋಗಲೇಬೇಕು. ಹೋದೆ ಕೋರ್ಟ್ಗೆ, ಬೇಲ್ ತೊಗೊಂಡೆ. ಕೋರ್ಟ್ಗೆ ಹೋದ ತಕ್ಷಣ ಈ ಮಾಧ್ಯಮದವರು ಬಂದಿದ್ದರು, ಪಾಪ ಲಾಯರ್ಗಳು ಬಂದಿದ್ದರು ಕೋರ್ಟ್ ಒಳಗೆ. ನೋಡಿ ಮೇಡಮ್, ನಮಗೆ ಸಮನ್ಸ್ ಬಂದಿಲ್ಲ. ಹೌದಾ? ಹೌದು, ಸಮನ್ಸ್ ಬಂದಿಲ್ಲ. ಅಲ್ಲ ಕಳಿಸಿದಾರಲ್ಲ ನೋಡಿ, ಅವರು ಅಫಿಡವಿಟ್ನಲ್ಲಿರೋ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ಭಾಳ ಅಡ್ರೆಸ್ಗಳಿದಿಲ್ಲ, ಅದಕ್ಕೆ ಯಾಕೆ ಕಳಿಸಿಲ್ಲ ನೀವು? ಒಂದು ಅಡ್ರೆಸ್ ಕಳಿಸಿದಿರಿ. ಆ ಅಫಿಡವಿಟ್ನಲ್ಲಿ ನನ್ನ ಫೋನ್ ನಂಬರ್ ಇದೆ, ಆ ಅಫಿಡವಿಟ್ನಲ್ಲಿ ಇಮೇಲ್ ಐ ಡಿ ಇದೆ, ಇವತ್ತಿಗೂ ಇದೆ. ನೀವು ಪ್ರಕಾಶ್ ರೈ ಅವರ 2019 ಹಾಕಿದ್ರೆ ಅದೇ ಫೋನ್ ನಂಬರ್ ಇವತ್ತು ನನಗಿರೋದು, ಅದೇ ಇಮೇಲ್ ಐ ಡಿ ನನಗಿರೋದು. ಅದಲ್ಲದೆ ನನ್ನ ಆಸ್ತಿ ವಿವರಗಳು ಮತ್ತು ಅದರ ವ್ಯವಹಾರಗಳಿವೆ. ಹೈದರಾಬಾದ್ ಮನೆ ಅಡ್ರೆಸ್ ಇದೆ, ತಮಿಳುನಾಡು ಮನೆ ಅಡ್ರೆಸ್ ಇದೆ, ಮೈಸೂರಿನ ಈ ತೋಟದ ಅಡ್ರೆಸ್ ಇದೆ. ಅಲ್ಲಿ ಯಾಕೆ ಕಳಿಸ್ಲಿಲ್ಲ ಅವನು? ಯಾಕೆ ಕೊಟ್ಟಿಲ್ಲ ಅವನು? ವಾಟ್ ಈಸ್ ಹಿಸ್ ಇಂಟೆನ್ಷನ್? ನನಗೆ ಸಮ್ಮನ್ ಬರಬೇಕು ಅನ್ನೋದಾದರೆ ಇಲ್ಲದೇ ಇರೋ ಅಡ್ರೆಸ್ಗೆ ಯಾಕೆ ಕಳಿಸ್ತಿದ್ದೀರಿ? ಇನ್ನೂ 4 ಅಡ್ರೆಸ್ ಇದೆಯಲ್ಲ, ಯು ಆರ್ ಸಪೋಸ್ ಟು ಸೆಂಡ್ ಇಟ್. ಐಸೆ ಯಾವ ಇಮೇಲ್ನಲ್ಲಿ ಕಳಿಸ್ಬೋದು, ಇವತ್ತು ಕಳಿಸಿಲ್ಲ. ವಿ ವಾಂಟ್ ಟು ಫೈಟ್ ದಕ್ಕಿದ್ದು, ಬೇಲ್ ಗ್ರಾಂಟೆಡ್.
ಯಾಕಂತ ಅವ್ರ ವ್ಯಕ್ತಿಗಳು ಪಾಪ ಮಾಧ್ಯಮದವ್ರು ಇದ್ರು ಅಲ್ಲಿ. ಅದ್ರಲ್ಲಿ ಅವ್ರಿಗೊಂದು 10 ಕೋಟಿ ಆದರೂ ನೀವು ಶೂರಿಟಿ ಅಲ್ರಿ, ಬೇಲಬಲ್ ರೀ, ಸಣ್ಣ ವಿಷಯ, ಸಮ್ಮನ್ಸ್ ಹೋಗಿಲ್ರಿ ಅವ್ರಿಗೆ. 4,000 ರೂಪಾಯಿನೋ ಕೊಡಿ ಅಷ್ಟೇ ಅಷ್ಟೇ. ಈಗ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟ್ ಅದನ್ನು ಇನ್ಮೇಲೆ ಕೇಸ್ ತೊಗೊಳಗಂತ ಹೇಳಿದ್ರು, ಅಲ್ಲಿ ಕೊಟ್ಟಿದ್ದೀವಿ. ಈಗ ಅವ್ರು ಇವ್ರನ್ನ ಕರೆಸಿದ್ದಾರೆ, ನೀನು ಯಾಕೆ ಹಿಂಗೆ ಕೊಂಟೆ ಕಂಪ್ಲೇಂಟು ಅಂತ.